ಹಾಯ್ ಎಲ್ರಿಗೂ ನಮಸ್ತೆ. ಸಂಡೆಯ ಮಿನಿ ವ್ಲಾಗು ಎದ್ದು ಆ ಕಡೆ ಈ ಕಡೆ ಸ್ವಲ್ಪ ಓಡಾಡ್ಬಿಟ್ಟು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಡೇ ಅಂದ ತಕ್ಷಣ ಒಂದಿಷ್ಟು ಕ್ಲೀನಿಂಗ್ ಕೆಲಸಗಳು ಇರದ್ದೇ ಇರುತ್ತೆ. ಇವತ್ತು ಫ್ಯಾನು, ಎ ಸಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ತಿರುಪತಿಗೆ ಹೋಗೋಕ್ಕೆ ಮುಂಚೆ ಕ್ಲೀನ್ ಮಾಡಿದ್ದು ನೋಡ್ಬೋದು. ಎಷ್ಟೊಂದೆಲ್ಲ ಗಲೀಜಾಗಿದ್ದಾವೆ ಫ್ಯಾನು ಅಂತ ಹೇಳಿ ಹಸ್ಬೆಂಡು ಫ್ಯಾನ್ ಎಲ್ಲ ಒರೆಸ್ಕೊಟ್ರು. ಇನ್ನು ಎ ಸಿ ನಾನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಲಾಸ್ಟ್ ಟೈಮ್ ಇದಕ್ಕೆ ಪೈಪ್ ಹಾಕೋದಕ್ಕೆ ಬಂದಿದ್ರಿ, ಈ ನೀರು ಹೋಗುತ್ತಲ್ಲ ಅದು. ಸೊ ಆ ಟೈಮಲ್ಲಿ ಕೇಳಿದಾಗ ಅವರು 400 ಏನೋ ಹೇಳಿದರು ಇದೆಲ್ಲ ಸರ್ವಿಸ್ ಮಾಡೋದಕ್ಕೆ, ಬೇಡ ಅಂತ ಹೇಳಿ ಹಾಗೆ ಬಿಡಿಸಿದ್ದೆ. ನೋಡ್ಬೋದು ಎಷ್ಟು ಡಸ್ಟ್ ಆಗಿದೆ ಅಂತ ಹೇಳಿ. ಸೊ ಅದನ್ನು ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಬಿಸಿಲಲ್ಲಿಟ್ಟು ಆಮೇಲೆ ಮತ್ತೆ ಹಾಕ್ಕೋಬೇಕು. ಈ ಥರ ಕ್ಲೀನ್ ಮಾಡಿಕೊಂಡಾಗ ಕೂಲಿಂಗ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಗಾಳಿ ಕೂಡ ತುಂಬ ಫ್ರೆಶ್ ಆಗಿರುವಂಥದ್ದೇ ಬರುತ್ತೆ. ಅಷ್ಟೊಂದು ಡಸ್ಟ್ ಇದ್ದಾಗ ಸೊ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಕೂಲಿಂಗ್ ಕೂಡ ಬರೋದೇ ಇಲ್ಲ ನಮಗೆ ಸರಿಯಾಗಿ. ಸೊ ಹಾಗಾಗಿ ಏನು ಈ ಕಡೆ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಬೆಡ್ ಮೇಲೆಲ್ಲ ಸುಮಾರು ಬಿದ್ದಿರುತ್ತೆ. ಹಾಗಾಗಿ ವ್ಯಾಕ್ಯೂಮಿಂದ ಅದೆಲ್ಲನೂ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ತಿಂಗಳಿಗೆ ಒಂದು ಸರಿನಾದರೂ ಈ ಥರ ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬ ಕ್ಲೀನಾಗಿರುತ್ತೆ. ಇಲ್ಲಾಂದರೆ ತುಂಬ ಡಸ್ಟ್ ಆಗಿರುತ್ತೆ. ಆಮೇಲೆ ಫ್ಯಾನ್ಗಳು ಕೂಡ ಅಷ್ಟೇ, ಫ್ಯಾನ್ ಆಯಿತು, ಕೂಲರ್ ಆಯಿತು, ಎ ಸಿ ಆಯಿತು, ಇದನ್ನು ನಾವು ರೆಗ್ಯುಲರಾಗಿ ಬಳಸ್ತೀವಲ್ವ ಈ ಸಮ್ಮರಲ್ಲಿ. ಸೊ ಕಂಪಲ್ಸರಿ ಕ್ಲೀನ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುವಂಥ ಗಾಳಿನೇ ಬರುತ್ತೆ. ಹಾಗಾಗಿ ಇನ್ನು ಬ್ಲ್ಯಾಂಕೆಟ್ಸ್ ಎಲ್ಲ ತೊಳೆದಿದ್ದೆ, ಅದನ್ನು ಮಡಿಸಿ ಎತ್ತಿಟ್ಕೊಂಡಿದ್ದೀನಿ. ಸೋಫಾ ಕೂಡ ಅಷ್ಟೇ. ಇಲ್ಲಿ ಡಸ್ಟ್ ಜಾಸ್ತಿ ಬರೋದ್ರಿಂದ ಡಸ್ಟೇ ಆಗಿರುತ್ತೆ, ಬಿಟ್ಟರೆ ಮಕ್ಕಳೇನು ಕೂತು ಊಟ ಮಾಡಿ ಏನೂ ಚೆಲ್ಲಿರಲ್ಲ. ಅವರು ಕೆಳಗಡೆನೇ ಕೂತು ಊಟ ಮಾಡ್ತಾರೆ. ಸೊ ಅದು ಕ್ಲೀನಾಗಿಯೇ ಇರುತ್ತೆ. ಇನ್ನು ಅದ್ರ ಕವರ್ ಅಷ್ಟೇ ಚೇಂಜ್ ಮಾಡಿಕೊಂಡೆ. ಟೇಬಲ್ ಕೂಡ ಅಷ್ಟೇ, ಹಿಂಗೆ ತೆಗೆದ ತಕ್ಷಣ ಸಣ್ಣ ಪೌಡ್ರು ಕೆಳಗಡೆ ಹಾಗೆ ಕಾಣಿಸುತ್ತೆ ಅದು. ಸೊ ಅದು ಟೇಬಲೆಲ್ಲ ಒರೆಸ್ಕೊಂಡು ಮತ್ತು ಅದಕ್ಕೆ ನಾನು ಬೇರೆ ಕವರೆಲ್ಲ ಹಾಕ್ಕೊಂಡೆ. ಕ್ಲೀನಿಂಗ್ ಮುಗಿದ್ಮೇಲೆ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಆ ಫೀಲಿಂಗೇ ಬೇರೆ ಅಂತ ಹೇಳ್ಬೋದು. ಇನ್ನು ಮಧ್ಯಾಹ್ನಕ್ಕೆ ಹಸ್ಬೆಂಡ್ ತುಂಬ ದಿನ ಆಗಿತ್ತು ಪಲಾವ್ ಮಾಡ್ದೇ ನುಗ್ಗೆ ಪಲಾವ್ ಮಾಡಿದರು, ತುಂಬಾ ಚೆನ್ನಾಗಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್